ಜಿಬಿಎ ಚುನಾವಣೆಯ ಭವಿಷ್ಯ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ ವೀಕ್ಷಕರೇ. ಡಿಸೆಂಬರ್ 31ರವರೆಗೆ ಡೆಡ್ಲೈನ್ ಅನ್ನು ವಿಸ್ತರಿಸುವಂತೆ ರಾಜ್ಯ ಸರ್ಕಾರ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಹೀಗಾಗಿ ನಾಳೆ ಸುಪ್ರೀಂ ಕೋರ್ಟ್ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದೆ. ಈ ಹಿಂದೆ ಆಗಸ್ಟ್ 31ರ ಒಳಗಾಗಿ ಜಿಬಿಎ ಚುನಾವಣೆಯನ್ನ ಮಾಡಬೇಕು ಅಂತ ಡೆಡ್ಲೈನ್ ಅನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಆದರೆ ರಾಜ್ಯ ಸರ್ಕಾರ ಈ ಗಡುವನ್ನ ಡಿಸೆಂಬರ್ ಅಂತ್ಯದವರೆಗೂ ವಿಸ್ತರಿಸುವಂತೆ ಮನವಿಯನ್ನ ಮಾಡಿಕೊಂಡಿರುವಂತಹ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಹೀಗಾಗಿ ನಾಳೆ ಇದರ ಒಂದು ವಿಚಾರಣೆ ಬರಲಿದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಿಬಿಎ ಎಲೆಕ್ಷನ್ನ ಭವಿಷ್ಯ ನಿರ್ಧಾರವಾಗುತ್ತೆ. ನೋಡಿ, 2020ರಿಂದಲೂ ಸಹ ನಾನಾ ಕಾರಣಗಳಿಂದ ಚುನಾವಣೆ ಮುಂದೂಡಿಕೆ ಆಗ್ತಾನೆ ಬರ್ತಾ ಇದೆ. 2020ರಿಂದ ಇಲ್ಲಿಯವರೆಗೂ ಸಹ ಎಲೆಕ್ಷನ್ ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇದೆ. ಈ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಬಿಬಿಎಂಪಿಯಿಂದ ಹಿಡಿದು ಈಗ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರೆಗೂ ಸಹ ಚುನಾವಣೆಗಳು ಪದೇ ಪದೇ ಪೋಸ್ಟ್ಪೋನ್ ಆಗ್ತಾ ಇದೆ. ಈ ಹಿಂದೆ ಇದ್ದಂಥ ರಾಜ್ಯ ಸರ್ಕಾರ, ಈಗಿರುವಂಥ ರಾಜ್ಯ ಸರ್ಕಾರ ನಾನಾ ಕಾರಣಗಳನ್ನು ಕೊಡ್ತಾ, ಟೆಕ್ನಿಕಲ್ ರೀಸನ್ಸ್ ಅನ್ನು ಇಡ್ತಾ ನ್ಯಾಯಾಲಯದ ಮುಂದೆ ಈಗ ಚುನಾವಣೆಯನ್ನು ಆಕ್ಚುಲಿ ಆಗಸ್ಟ್ 31ರ ಒಳಗಾಗಿ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಡೆಡ್ಲೈನ್ ಅನ್ನು ಕೊಟ್ಟಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ಹೊಸದಾಗಿ ಒಂದು ಅರ್ಜಿ ಸಲ್ಲಿಸಿದೆ. ಕಾರಣ ಏನು ಅಂದರೆ, ಈಗ SIR ಪ್ರಕ್ರಿಯೆ ನಡೀತಾ ಇದೆಯಲ್ವಾ, SIR ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳ ಕೊರತೆ ಎಲೆಕ್ಷನ್ಗೆ ಎದುರಾಗುತ್ತೆ. ಈ ಟೈಮ್ನಲ್ಲಿ ನಾವೇನಾದರೂ ಎಲೆಕ್ಷನ್ ಮಾಡಿದರೆ SIR ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಎಲೆಕ್ಷನ್ಗೆ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಬಹಳ ಪ್ರಬಲವಾಗಿರ್ತಕ್ಕಂಥ ಒಂದು ಕಾರಣ ಆಗಿದೆ. ಇದೇ ವಿಚಾರವನ್ನು ಮುಂದಿಟ್ಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಏನಾಗುತ್ತೆ? ಸುಪ್ರೀಂ ಕೋರ್ಟ್ ನಿಜಕ್ಕೂ ಕಾಲಾವಕಾಶವನ್ನು ಕೊಡುತ್ತಾ? ಒಂದು ವೇಳೆ ಕಾಲಾವಕಾಶ ಕೊಟ್ಟಿದ್ದೇ ಹೌದಾದಲ್ಲಿ ಎಲ್ಲಿಯವರೆಗೆ ಗಡುವನ್ನು ವಿಸ್ತರಣೆ ಮಾಡಬಹುದು? ಇನ್ನೆಷ್ಟು ದಿನಗಳ ಕಾಲ ಜಿಬಿಎ ಎಲೆಕ್ಷನ್ ಹೀಗೆ ಮುಂದಕ್ಕೆ ಹೋಗುತ್ತೆ? 369 ವಾರ್ಡ್ಗಳು. ಈ ಹಿಂದೆ ಬಿಬಿಎಂಪಿ ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲಿ 198 ವಾರ್ಡ್ ಇತ್ತು. ಆದರೆ ಈಗ ಬೆಂಗಳೂರು 5 ವಿಭಾಗಗಳಾಗಿ ವಿಭಜನೆ ಮಾಡೋದರ ಮೂಲಕ 369 ವಾರ್ಡ್ಗಳಿಗೆ ಎಲೆಕ್ಷನ್ ನಡೀತಾ ಇದೆ ಮುಂದಿನ ಹಂತಗಳಲ್ಲಿ. ಸೊ ಹಾಗಾಗಿ ಎಲೆಕ್ಷನ್ ಡೇಟ್ ಯಾವುದು ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಕ್ವೆಶ್ಚನ್ ಮಾರ್ಕ್.